ಧಾರಾವಾಹಿ ಸಿನಿಮಾ ಇದು ಪ್ಲಸ್ ಈಗ ಸರ್ಕಾರಿ ಜಾಬ್. ಇದು ಜನ ಹೇಗೆ ಸ್ವೀಕರಿಸ್ತಾರೆ? ಡಾಕ್ಟ್ರೆ, ನನಗೆ ಈ ಸಂದರ್ಭದಲ್ಲೂ ಕನ್ನಡ ಹಾಡಿನ 2 ಸಾಲುಗಳು ನೆನಪಾಗ್ತಾ ಇದೆ. ಯಾವುದಪ್ಪ? ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯಿತು ದೈವ. ಅವಾಗ ನಾನು ಸಿಲ್ಲಿಲಲ್ಲಿ ಮಾಡುವಾಗ ತುಂಬಾ ಸಲಿಗೆಯಿಂದ ಇರ್ತಿದ್ರು ಜನ. ಗೋವಿಂದ ಬಾರ ಬಾರ ಅನ್ನೋರು, ಬಾರ ಇಲ್ಲಿ ಒಂದು ಡೈಲಾಗ್ ಹೇಳು ಅನ್ನೋರು. ನನಗೆ ಎಲ್ಲೋದ್ರೆ ಗೋವಿಂದ ಬಾರ ಅನ್ನೋ, ಎಲ್ಲೋದ್ರೆ ಗೋವಿಂದ ಯಾಕೋ ಇಲ್ಲಿ ಬಂದಿದ್ದಿ ಹಿಂಗ. ನಾನು ಅವಾಗ ಸಣ್ಣ ವಯಸ್ಸು ಇತ್ತಲ್ಲ ಹಂಗೆ. ಅದಾದ್ಮೇಲೆ ನಾನು ಸರ್ಕಾರಿ ಅಧಿಕಾರಿ ಅಂತ ಗೊತ್ತಾಯ್ತಲ್ಲ, ಜನ ಗುರುತಿಸ್ತಾರೆ, ಆದ್ರೆ ಮಾತಾಡಕ್ ಹೆದರ್ತಾರೆ. ಗೋವಿಂದ ನೋಡೋ, ಗೋವಿಂದ ಆಫೀಸರ್ ನೋಡೋ, ಗುಸು 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 ಮಾತಾಡ್ತಾರೆ, ಆದ್ರೆ ನೇರವಾಗಿ ಮಾತಾಡಕ್ ಹೆದರ್ತಾರೆ. ಈ ಜಾಬ್ ನಲ್ಲಿ ಇದ್ದುಕೊಂಡು ರುಟೀನ್ ಹೇಗೆ, ದಿನಚರಿ ಹೇಗಿದೆ? ಸರ್ಕಾರಿ ನೌಕರಿ ಅನ್ನೋದು 10 ರಿಂದ 5-5:30 ಅನ್ನೋದು ಒಂದು ಟೈಮಿಂಗ್. ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳಿಗೆ ಜವಾಬ್ದಾರಿ. KCSR ಪ್ರಕಾರ 24 ಗಂಟೆ ಸರ್ಕಾರಿ ನೌಕರರು ಅಂತಾನೆ ಟ್ರೀಟ್ ಆಗೋದು. ಸಮಯ ಸಿಕ್ಕಾಗ ಈ ಓದು, ಬರಹ, ನಟನೆ ಈ ತರ. ಈಗ ಮೊದಲಿನ ಲೈಫ್ ಧಾರಾವಾಹಿ ಸಿನಿಮಾ ಇದು ಸರ್ ಪ್ಲಸ್ ಈಗ ಸರ್ಕಾರಿ ಜಾಬ್. ಸರ್ ಇದು ಜನ ಹೇಗೆ ಸ್ವೀಕರಿಸ್ತಾರೆ? ಕೊಡುವ ರೆಸ್ಪೆಕ್ಟ್ ಹೇಗಿದೆ? ಆಗ ಯಾವ ತರ ತಿಳ್ಕೊಂಡಿದ್ರು, ಈಗ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ? ಸೊ ನನಗೆ ಅವಾಗ ನಾನು ಸಿಲ್ಲಿಲಲ್ಲಿ ಮಾಡುವಾಗ ತುಂಬಾ ಸಲಿಗೆಯಿಂದ ಇರ್ತಿದ್ರು ಜನ. ಗೋವಿಂದ ಬಾರ ಬಾರ ಅನ್ನೋರು, ಬಾರ ಇಲ್ಲಿ ಒಂದು ಡೈಲಾಗ್ ಹೇಳು ಅನ್ನೋರು. ನನಗೆ ಎಲ್ಲೋದ್ರೆ ಗೋವಿಂದ ಬಾರ ಅನ್ನೋರು, ಎಲ್ಲೋದ್ರೆ ಗೋವಿಂದ ಯಾಕೋ ಇಲ್ಲಿ ಬಂದಿದ್ದಿ ಹಿಂಗ. ನಾನು ಅವಾಗ ಸಣ್ಣ ವಯಸ್ಸು ಇತ್ತಲ್ಲ ಹಂಗೆ. ಸೊ ಈ ತರನೇ ಮಾತಾಡ್ತಿದ್ರು. ಬಟ್ ಅದಾದ್ಮೇಲೆ ನಾನು ಸರ್ಕಾರಿ ಅಧಿಕಾರಿ ಅಂತ ಗೊತ್ತಾಯ್ತಲ್ಲ, ಜನ ಗುರುತಿಸ್ತಾರೆ, ಆದ್ರೆ ಮಾತಾಡಕ್ ಹೆದರ್ತಾರೆ. ಈಗ ಗೋವಿಂದ ನೋಡೋ, ಗೋವಿಂದ ಆಫೀಸರ್ ನೋಡೋ, ಗುಸು 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 ಮಾತಾಡ್ತಾರೆ, ಆದ್ರೆ ನೇರವಾಗಿ ಮಾತಾಡಕ್ಕೆ ಹೆದರ್ತಾರೆ. ಅಂದ್ರೆ ಸಹಜವಾಗಿ ಏನಾಗುತ್ತೆ, ಅಧಿಕಾರಿ ಅನ್ನೋ ಅಧಿಕಾರಿಯಪ್ಪ ಅವನು, ಅವನಿಗೇನು ಮಾತಾಡ್ಸೋದು ಅನ್ನೋ ಹಿಂಜರಿಕೆನೂ ಇರ್ಬೋದೇನೋ. ಕೆಲವರು ಧೈರ್ಯ ಮಾಡಿ ಮಾತಾಡಿಸ್ತಾರೆ, ಸೆಲ್ಫಿ ತಕ್ಕೋತಾರೆ, ನಿಮ್ಮ ಅಭಿಮಾನಿ ಅಂತ ಹೇಳ್ತಾರೆ. ಅವೆಲ್ಲ ಮಾಮೂಲಿ ಕಲಾವಿದರಿಗೆ ಇದ್ದೇ ಇರ್ತದಲ್ರಿ. ಆ ಥರದ್ದು ಅಭಿಮಾನಿಗಳಂತ ಮೆಸೇಜ್ ಹಾಕೋದು, ಮಾಡೋ ಆ ಥರದ್ದೆಲ್ಲ ಇರ್ತದೆ. ಬಟ್ ನೋಡೋ ದೃಷ್ಟಿಕೋನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಭಾಳ ಜನ ಸಹಾಯ ಕೇಳ್ಕೊಂಡು ಬರ್ತಾರೆ, ಸಹಾಯ ಮಾಡ್ರಿ ಅಂತ ಬರ್ತಾರೆ, ಕೆಲಸ ಕೊಡಿಸ್ರಿ ಅಂತ ಬರ್ತಾರೆ, ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಸಾಧ್ಯ ಆದದ್ದು ಮಾಡ್ತಾ ಇರ್ತೀನಿ. ನನ್ನ ಕೈಲಿ ಆದದ್ದು ಸಹಾಯ ಆದರೂ ಮಾಡ್ತೀನಿ. ಎಲ್ಲಿಯಾದರೂ ಹೇಳೋದು ಕೇಳೋದಿದ್ರು ಮಾಡ್ತೀನಿ, ಅದು ಮಾಡ್ತಾ ಇರ್ತೀವಿ. ಅದೆಲ್ಲ ಅದು ನಾವು ಎಡಗೈದು ಬಲಗೈಗೆ ಗೊತ್ತಾಗುತ್ತೆ ಆ ಥರ. ಈ ಏನು ಸರ್ಕಾರಿ ಜಾಬ್, ಇದು ನಿಮ್ಮ ರುಟೀನ್ ಹೇಗೆ? ಸರ್ಕಾರಿ ಜಾಬ್ ಅಲ್ಲಲ್ಲ, ಜಾಬಿನ ಇದು ವಿಶ್ಲೇಷಣೆ ಅಲ್ಲ. ಈ ಜಾಬ್ನಲ್ಲಿ ಇದ್ದುಕೊಂಡು ರುಟೀನ್ ಹೇಗೆ, ದಿನಚರಿ ಹೇಗಿದೆ? ದಿನಚರಿ ಸರ್, ಸರ್ಕಾರಿ ನೌಕರಿ ಅನ್ನೋದು 10 ರಿಂದ 5-5:30 ಅನ್ನೋದು ಒಂದು ಗೊತ್ತಿರುವಂತ ಒಂದು ಟೈಮಿಂಗ್. ಅದು ಅದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳಿಗೆ ಜವಾಬ್ದಾರಿ ಇರ್ತದೆ. ಆ ಅರ್ಥದಲ್ಲಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು KCSR ಪ್ರಕಾರ 24 ಗಂಟೆ ಸರ್ಕಾರಿ ನೌಕರರು ಅಂತಾನೆ ಟ್ರೀಟ್ ಆಗೋದು. ಸೊ ನನಗೇನು ನನ್ನ ಕೆಲಸ ಕಾರ್ಯಗಳ ಮಧ್ಯ, ಸರ್ಕಾರಿ ಕೆಲಸ ಕಾರ್ಯಗಳ ಮಧ್ಯ ನಾನು ಸರ್ಕಾರಿ ಕೆಲಸದಲ್ಲಿ ಬಿಜಿ ಆಗಿದ್ರೆ ಅದನ್ನೇ ಬಿಜಿಯಾಗಿನೂ ಮಾಡ್ತಾ ಇರ್ತೇನೆ. ಸಮಯ ಸಿಕ್ಕಾಗ ಈ ಓದು, ಬರಹ, ನಟನೆ ಈ ಥರದ್ದು. ವಾಕಿಂಗ್ ಇದೆ, ವಾಕಿಂಗ್ ಇದೆ. ಬೆಳಿಗ್ಗೆ ಎದ್ದಾಗ ಮಾಡ್ತೀನಿ, ಅಥವಾ ಸಾಯಂಕಾಲ ಮಾಡ್ತೀನಿ. ಅದು ಸಮಯ ಹೆಂಗಿರ್ತದೆ. ಒಮ್ಮೊಮ್ಮೆ ಏನಾಗುತ್ತೆ, ಲೇಟಾಗಿ ನಾನೇನೋ ಓದ್ಕೊಂಡು ಕೂಡ್ತೀನಿ, ಬರ್ಕೊಂಡು ಕೂಡ್ತೀನಿ, ಅಥವಾ ಇದು ಯಾವ್ದಾರು ಮಾಡೋದಿದ್ರೆ ಎಡಿಟ್ ಮಾಡೋದು, ಇನ್ನೊಂದು ಅಲ್ಲೇ ಮನೆ ಮೇಲೆ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಈಗ ನನ್ನ ಗಲ್ಬಿಲಿ ಗೋವಿಂದ ಅಲ್ಲೇ ಎಡಿಟ್ ಆಗ್ತಾ ಇದೆ. ಸೊ ಅಲ್ಲೇ ನಾನೇನು ಮಾಡ್ತೀನಿ, ಆಫೀಸ್ ಬಂದ್ರೆ ಅಲ್ಲಿ ನೋಡ್ಕೊಂಡು ಕೂತ್ಬಿಡ್ತೀನಿ. ಲೇಟ್ ಆಗುತ್ತೆ, ರಾತ್ರಿ 12 ಆಗ್ಬೋದು, 1 ಆಗ್ಬೋದು, 2 ಗಂಟೆ ಆಗ್ಬೋದು. ಅದು ಆಗಿ ಬೆಳಿಗ್ಗೆ ಲೇಟಾಗಿ ಹೇಳ್ತೀನಿ. ಈ ಓದು, ಬರಹ, ನಟನೆ ಮಿಕ್ಸ್ ಆದಾಗ ಸ್ವಲ್ಪ ದಿನಚರಿಗಳು ವೇರಿಯೇಷನ್ ಆಗುತ್ತೆ. ಅನಿವಾರ್ಯ ಇದ್ದಾಗ ಜಲ್ದಿ ಹೇಳ್ಬೇಕು ಅಂದ್ರೆ 5ಕ್ಕೆ ಹೇಳ್ತೀನಿ, 4ಕ್ಕೆ ಹೇಳ್ಬೇಕು, 4ಕ್ಕೆ ಹೇಳಿ. ಅದರ ಅವಶ್ಯಕತೆ ತಕ್ಕಂಗೆ ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಇವತ್ತು ರಾತ್ರಿ 3 ಗಂಟೆಗೆ ಎದ್ದು ಹೋಗ್ಬೇಕು ಅಂದ್ರೆ ಎದ್ದು ಹೋಗ್ತೀನಿ, 4 ಗಂಟೆಗೆ ಹೋಗ್ಬೇಕು, 5 ಗಂಟೆ ಹೋಗ್ಬೇಕು, 6 ಗಂಟೆ ಹೋಗ್ತೀನಿ. ಯಾವುದೇ ಕೆಲಸ ಇರಲ್ಲ, ಸರ್ಕಾರದರ ಇರಲಿ ಸ್ವಂತದ್ದು ಇರಲಿ, ಅದು ಯಾವ ಸಮಯಕ್ಕೆ ಹೋಗ್ಬೇಕು ಅನ್ನೋದಿರ್ತೋ ಅದಕ್ಕೆ ಹೋಗ್ತೀವಿ. ಆ ಥರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಫೆಸಿಲಿಟಿ ಗೌರ್ಮೆಂಟ್ ಕೊಟ್ಟಿದ್ದು, ಫೆಸಿಲಿಟಿ, ಕಾರು, ಅದು ಅದ್ಭುತವಾದ ಆಫೀಸ್ ಇರ್ತದೆ, ಅಸಿಸ್ಟೆಂಟ್ಸ್ ಇರ್ತಾರೆ, ಕಾರ್ ಇರ್ತದೆ, ಡ್ರೈವರ್ ಇರ್ತಾರೆ, ನಿಮಗೆ HR ಇರ್ತದೆ, ಮನೆ ಕ್ವಾರ್ಟರ್ಸ್ಗಳಿರ್ತದೆ. ಇಲ್ಲಾಂದ್ರೆ HR ಅಂತ ಕೊಡ್ತಾರೆ ನಮಗೆ, ಹೌಸ್ ರೆಂಟ್ ಅಲೌನ್ಸಸ್ ಅಂತ ಕೊಡ್ತಾರೆ. ಸರ್ಕಾರದಿಂದ ಎಲ್ಲ ಅನುಕೂಲಗಳಿರ್ತದೆ. ನಿಮಗೆ ಒಬ್ಬ ಅಧಿಕಾರಿಗೆ ಅಥವಾ ಒಬ್ಬ ಏನು ಬೇಕೋ ಅನುಕೂಲಗಳಿರ್ತದೆ ಸರ್. ಅದರದ್ದೇನು ಕೊರತೆ ಇರೋದಿಲ್ಲ. ಇದೇನು ಗಲಿಬಿಲಿ ಗೋವಿಂದ, ಅದು ಹೇಳಲಿಲ್ಲ ನೋಡಿ. ಗಲಿಬಿಲಿ ಗೋವಿಂದ ನೋಡಿ, ಗೋವಿಂದ ನೀವು ಕೇಳಿದ್ರಲ್ಲ ಎಷ್ಟು ಜನಪ್ರಿಯ ಆಗಿದೆ ಅಂತ, ಅದು ಇವತ್ತಿಗೂ ಜನಪ್ರಿಯ. ಇವತ್ತು ರನ್ನಿಂಗ್ ಸಕ್ಸಸ್ಫುಲಿ
ನೀವು ಯಾವುದೇ ನಮ್ಮ ಇದು ತಗೋದ್ರು ಏನ್ ಸೋಷಿಯಲ್ ಮೀಡಿಯಾ ಅದರಲ್ಲಿ ನಮ್ಮ ಏನಾದ್ರು ಓಡ್ತಾನೆ ಇರ್ತದೆ, ಯಾರ್ದೋ ಒಂದು ಡೈಲಾಗ್ ಓಡ್ತದೆ ಅಥವಾ ಯಾರ್ದಾರು ಏನಾದರೂ ಇವತ್ತಿಗೂ ಓಡ್ತಾನೆ ಇರ್ತದೆ. ಸೊ ನನಗೆ ಎಲ್ಲ ಕಡೆ ಹೋದಾಗ ಏನು ಜನಗಳು ಕೇಳೋಕೆ ಶುರು ಮಾಡಿದ್ರು, ಅಲ್ಲರಿ ನೀವು ಒಳ್ಳೆ ನಟ, ನೀವು ಒಳ್ಳೆ ಹಾಸ್ಯ ಕಲಾವಿದರು, ನೀವು ಹೋದ್ಮೇಲೆ ಒಳ್ಳೆ ಕೌಟುಂಬಿಕ ಹಾಸ್ಯ ಧಾರಾವಾಹಿಗಳು ಎಲ್ಲ ಬಂದೇ ಅದು. ಅವಾಗೇನು ಪಾಪ ಪಾಂಡು ಸಿಲ್ಲಿಲಲ್ಲಿ ಮಾಡಿಬಿಟ್ರಿ, ಅದು ಬಿಟ್ಟರೆ ಇನ್ನು ಆಮೇಲೆ ಯಾರೂ ಅಂಥ ಯಶಸ್ವಿ ಆದಂಥ ಶೋಗಳು ಬರಲೇ ಇಲ್ಲ. ಈಗ ಬರ್ತವೆ, ಏನು ಅಂಥ ಹಾಸ್ಯ ಇರೋದಿಲ್ಲ, ಯಾರೂ ನೋಡುವಂಥದ್ದು ಇರೋದಿಲ್ಲ ಅಂತ ಅನ್ನೋ ಅಭಿಪ್ರಾಯಗಳು ಹೇಳ್ತಾನೆ ಇರ್ತಾರೆ ನಮಗೆ. ಸೊ ನಿಮ್ಮಂಥವ್ರು ಏನರೇ ಮಾಡಬೇಕು ರೀ, ನೀವೆಲ್ಲ ಒಳ್ಳೆ ಕಲಾವಿದರು ನೋಡ್ರಿ, ನೀವು ಅಧಿಕಾರಿ ಆಗಿ ಇಡೀ ಕರ್ನಾಟಕ ನೀವು ಕಳ್ಕೊಂಡ್ಬಿಟ್ಟಿವಿ, ನಾವು ನಿಮ್ಮ ನಟನೆ ಕಳ್ಕೊಂಡಿವಿ, ನಮಗೆ ಲಾಸು ಅನ್ನೋ ಥರದ ಅಭಿಪ್ರಾಯ ಸೋಷಿಯಲ್ ಮೀಡಿಯಾ ಹೋದಲ್ಲಿ ಬಂದಲ್ಲಿ. ಅವಾಗ ನನಗನ್ನಿಸ್ತು, ಏನಪ್ಪ ಜನಗಳು ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ನಾನು ಯಾಕೆ ಒಂದು ಅಟೆಂಪ್ಟ್ ಮಾಡಬಾರ್ದು ಅನ್ನೋದು ನನಗೆ ಬಂತು. ಸೊ ಅಟೆಂಪ್ಟ್ ಮಾಡಬೇಕು ಅಂದಾಗ ಈಗ ನಾನು ಮುಖ್ಯ ಪಾತ್ರ ಹಾಕಿ ಇನ್ನೊಬ್ರು ಯಾರು ಮಾಡ್ತಾರೆ ನನಗೆ ಮಾಡೋದಿಲ್ಲ, ಅಥವಾ ಮಾಡಿದ್ರು ನಾನು ಒಂದು ರಂಜಾನ್ ಅಂತ ಒಂದು ಟೀಮ್ ಮಾಡ್ಕೊಂಡು ಮಾಡಿದ್ದೀವಿ, ಒಂದು ಅದು ಕಲಾತ್ಮಕ ಚಿತ್ರ ಅಂತೂ ಆಯಿತು. ಅದಾದಮೇಲೆ ನಮ್ಮ ಈಶ್ವರ್ ಅಂತ ಅವರು ಈ ಮುಂಚೆ ಪಾತ್ರಗೀತಿ ಅಂತೆಲ್ಲ ಮಾಡಿದ್ರು, ಅವರೇ ಈಗ ಪ್ರೊಡಕ್ಷನ್, ಅವರೇ ಪ್ರೊಡ್ಯೂಸರ್, ಅವರೇ ಡೈರೆಕ್ಟ್ರು. ಈಗ ಧಗೆ ಅಂತ ಮಾಡಿದ್ದಾರೆ, ಅದ್ರಾಗ ನಾನು ಲೀಡ್ ಮಾಡಿದ್ದೀನಿ. ಅದು ಮಂಜಮ್ಮ ಜೋಗತಿ ತಾಯಿ, ನಾನು ಕುಡುಕು ಮಗ, ಅದು ನನ್ನ ಪ್ರಮುಖ 2ನೇ ಲೀಡ್ ಪಾತ್ರ. ಸೊ ಅದು ಈ ವರ್ಷ ಏಪ್ರಿಲ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಈಗ ಬೆಂಗಳೂರು ಫೆಸ್ಟಿವಲ್ಗೆ ಅಪ್ಲೈ ಮಾಡಿದ್ದೀವಿ. ಸೊ ಅದಾದಮೇಲೆ ಒಂದು ಹಾಸ್ಯ ಚಿತ್ರ ಮಾಡಬೇಕು, ಹಾಸ್ಯ ಜಾನರಲ್ಲಿ, ಹಾಸ್ಯ ಅಂದರೆ ಇಡೀ ಬರೀ ಹಾಸ್ಯ ಅಲ್ಲ, ಹಾಸ್ಯ ಜಾನರ್ ಚಿತ್ರ ಮಾಡಬೇಕು ಅಂತ ಯೋಚನೆ ಬಂದಾಗ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ವಿಷಯನ ಎತ್ಕೊಂಡು ಮಾಡಬೇಕು ಅಂತ ಯೋಚನೆ ಬಂತು. ಹಾಗಾಗಿನೇ ನಾನು ಮಕ್ಕಳು ಇದ್ದವ್ರ ಸಮಸ್ಯೆಗಳೇನು, ಮಕ್ಕಳು ಇಲ್ದವ್ರ ಸಮಸ್ಯೆಗಳೇನು, ಇವು ಎರಡೂ ಮುಖಾಮುಖಿ ಮಾಡಿ ವೈಜ್ಞಾನಿಕ, ವೈಚಾರಿಕ, ಧಾರ್ಮಿಕ ಮುಖಾಮುಖಿ ಸಂಘರ್ಷದಲ್ಲಿ ಗಲಿಬಿಲಿ ಗೋವಿಂದ ಅನ್ನುವ ಚಿತ್ರ ಮಾಡ್ತಾ ಇದ್ದೀನಿ. ಗಲಿಬಿಲಿ ಗೋವಿಂದ ಅರ್ಥವಾಯಿತು ಬಿಡಿ, ನಗುವವರಿಗೆ ಮಾತ್ರ ಅಂತ ಅದರ ಅಡಿಬರಹ. ಈಗ ಗೋವಿಂದ ನನ್ನ ಗೋವಿಂದನೇ, ಆ ಗೋವಿಂದನನ್ನೇ ಇಲ್ಲಿ ಅಪ್ಗ್ರೇಡ್ ಮಾಡಿ ಗಲಿಬಿಲಿ ಗೋವಿಂದ ಅಂತ ಮಾಡ್ತಾ ಇದ್ದೀನಿ. ಅದು ಹಾಸ್ಯ ಜಾನರಿನ ಒಂದು ಕೌಟುಂಬಿಕ ಹಾಸ್ಯ ಪ್ರಧಾನವಾಗಿರುವ ಒಂದು ಸಮಕಾಲೀನ ವಿಶೇಷ ಒಂದು ವಿಷಯವನ್ನು, ಮೆಸೇಜನ್ನು ಸಮಾಜಕ್ಕೆ ಕೊಡುವಂಥ ಒಂದು ಪ್ರಯತ್ನ. ಡೈರೆಕ್ಟರ್ ನಾನೇ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಟನೆ, ನಿರ್ದೇಶನ ಎಲ್ಲವೂ ನಾನೇ ಮಾಡ್ತಾ ಇದ್ದೀನಿ. ಇಬ್ಬರು ಹೆಂಡ್ರ ಮಧ್ಯೆ ಒದ್ದಾಡುವಂಥ ಒಂದು ಕ್ಯಾರೆಕ್ಟರ್, ಇಬ್ಬರು ಹೀರೋಯಿನ್ಗಳಿಗೆ ಹುಡುಕ್ತಾ ಇದ್ದೀನಿ. ಇದು ಉತ್ತರ ಕರ್ನಾಟಕ ಭಾಷೆಯ ಜಾನರ್ನ ಚಿತ್ರ. ಇದೆಲ್ಲವೂ ಬಿಜಾಪುರ, ಬಾಗಲಕೋಟೆ ಅಂದ್ರೆ ನಮ್ಮ ಹಳ್ಳಿ ಸುತ್ತಮುತ್ತನೇ ಚಿತ್ರೀಕರಣ. ಈಗಾಗಲೇ ಒಂದು ಶೆಡ್ಯೂಲ್ ಮಾಡ್ಕೊಂಡ್ಬಂದೆ, 3 ಸಾಂಗು ಮತ್ತೆ ಒಂದಷ್ಟು ಟಾಕಿ ಪೋಷನ್ ಮಾಡ್ಕೊಂಡ್ಬಂದೆ. ಇನ್ನುಳಿದ ಚಿತ್ರೀಕರಣದ ರಜೆಗಳಲ್ಲೇ ಮಾಡಬೇಕು ನಾನು. ಆ ರಜೆಗಳು ನೋಡ್ಕೊಂಡು ಅದನ್ನು ಪ್ಲ್ಯಾನ್ ಮಾಡುವಂಥ ಯೋಚನೆಯಲ್ಲಿ ಇದ್ದೀನಿ. ಸೊ ಅದ್ರದ್ದು ಕೆಲಸ ನಡೀತಾ ಇದೆ. ಅದನ್ನೇ ನಾನು ಮೇಲೆ ಸ್ಟುಡಿಯೋದಲ್ಲಿ ನೋಡ್ತೀನಿ ಅಂತ ನಿಮ್ಗೆ ಹೇಳಿದೆ. ಪಕ್ಕ ಅದು ಗಲಿಬಿಲಿ ಗೋವಿಂದ ನೆನಪಾದಾಗ ಏನದು ಅಂತ ಕೇಳಿದೆ. ಅದೇ ಆಮೇಲೆ ಈ ನಿಮ್ಮ ಲೈಫ್ ಒಂದು ಸಿನಿಮಾ ಆಗ್ತದೆ ಅಂತ ನನಗೊಂದು ಸುದ್ದಿ ಬಂತಪ್ಪ, ಆಸ್ ಎ ಜರ್ನಲಿಸ್ಟ್ ನನಗೆ. ಮತ್ತು ಅದು ಸಬ್ಜೆಕ್ಟ್ ಕೂಡ ಹೌದೌದು ಹೌದಾ ಅಲ್ವಾ, ಮೋಟಿವೇಟ್ ಮಾಡ್ಲಿಕ್ಕೆ, ಯುವ ಜನರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ ಒಂದು ಮಾಡೆಲ್, ಒಂದು ಕ್ಯಾರೆಕ್ಟರ್ ಹೀಗಿದೆ, ವಾಸ್ತವ ಇದು. ಹೌದು, ಅದು ಬಹಳ ಜನ ನನಗೆ ಕೇಳಿದಾರೆ ಸರ್. ನನಗೂ ಎಲ್ರಿ ನೀವು ಅವ್ರದ್ದು ಸಿನಿಮಾ, ಅವ್ರ ಕತಿ, ಇವ್ರ ಕತಿ. ನಾನು ರಂಜಾನು ಫಕೀರ್ ಮೊಹಮ್ಮದ್ ಕಟ್ಪಾಡಿ ಅವ್ರದ್ದು ನೋಂಬು ತಗೊಂಡು ಮಾಡಿದೆ, ಒಂದು ಹಸಿವಿನ ಕುರಿತಾಗಿರೋಂಥದ್ದು. ನನಗೆ ಜಾತಿ ಪಾತಿ ಸಂಬಂಧ ಇಲ್ಲ, ಧರ್ಮ, ಹಸಿವಿನ ಬಗ್ಗೆ, ಮನುಕುಲದ ಹಸಿವು ಅಂತ ನಾನು ನೋಡಿ ಮಾಡಿದ್ದು. ಆಮೇಲೆ ಧಗೆ ಅಂತೇಳಿ ಅವರು ಯಾರು ಈಶ್ವರ ಅವ್ರದ್ದು ಕತೆ ಅವ್ರು ಮಾಡಿದ್ರು, ಅದನ್ನು ತೊಗೊಂಡು ಮಾಡಿದ್ವಿ. ಭಾಳ ಜನ ಕೇಳಿದ್ರು, ಅಲ್ಲರಿ ನೀವೇ ಸಿನಿಮಾ ಮಾಡ್ತೀರಿ, ಯಾಕೆ ಮಾಡ್ತೀರಿ, ಒಂದು ನಿಮ್ಮದೇ ಕತೆ ಇಟ್ಕೊಂಡು ನೀವೇ ಒಂದು ಸಿನಿಮಾ ಮಾಡ್ರಿ ಅಂತ. ನಾನಂದೆ, ನನ್ನ ಸಿನಿಮಾ ಹೆಂಗ್ರಿ ಮಾಡೋದು, ಸರಿ ಇರಲ್ಲ ಅದು. ಆಮೇಲೆ ನನ್ನ ಬೆನ್ನು ನನಗೆ ಕಾಣಿಸೋದಿಲ್ಲ, ಅದು ಇನ್ನೊಬ್ರು ಯಾರೇ ನೋಡಿ ಮಾಡಿದ್ರೆ ಚೆನ್ನಾಗಿರ್ತದೆ. ನಾನು ನಂದೇ ಮಾಡೋದು ಬರಲಿಲ್ಲ, ಯಾರೇ ಮಾಡ್ತಾರೆ ಅಂದ್ರೆ ನಾನು ಅವರಿಗೆ ವಿಷಯ ಹೇಳ್ಬೋದು ಅಂತ ಈ ಥರದ್ದು ಒಂದಷ್ಟು ಪ್ರಸ್ತಾಪಗಳಾಗಿದೆ. ನಮ್ಮ ಮಂಜುನಾಥ್ ಪಾಂಡವಪುರ ಅಂತ ನನ್ನ ಸ್ನೇಹಿತ, ಡೈರೆಕ್ಟ್ರು, ಸಿನಿಮಾ ನಿರ್ದೇಶಕ, ಅವರು ಮೊನ್ನೆ ಫೋನ್ ಮಾಡಿದ್ರು ನನಗೆ. ಇಲ್ಲೋ ಹೋಗು ಬಾ ಫ್ರೆಂಡ್ಸ್ ನಾವು, ಹಿಂಗಲ್ಲೋ ನಿನ್ನ ಇದು ಒಬ್ಬರು ಸ್ನೇಹಿತರು ನಿರ್ಮಾಪಕರು ಹೇಳಿದ್ರು, ಅವ್ರನ್ನೇ ಇಟ್ಕೊಂಡು ಮಾಡ್ರಿ, ಅವ್ರದ್ದು ಜೀವನನ್ನೇ ಇಟ್ಕೊಂಡು ಒಂದು ಕತೆ ಮಾಡ್ರಿ, ಅದು ಭಾಳ ಇದಿದೆ, ಮೋಟಿವೇಶ್ನಲ್ ಆಗಿರೋ ಸ್ಟೋರಿ ಅವ್ರದ್ದು. ಮತ್ತು ಈಸ್ ಇದ್ದಂಥವ್ರು, ಮತ್ತು ಹೆಂಗಿದ್ದವ್ರು ಇಲ್ಲೇ ನಮ್ಮ ಕಣ್ಣಿದ್ರೆ ಇದ್ದಾರೆ, ಅವ್ರಿಗೆ ಮೊದಲು ಹೆಂಗಿದ್ರು ಇವಾಗ ಹೆಂಗಿದ್ದಾರೆ ಅನ್ನೋದು ಎದುರಿದೆ. ಸೊ ಆ ಥರದವ್ರು ಇಟ್ಕೊಂಡು ಮಾಡಿದ್ರೆ ಹುಡುಗರಿಗೆಲ್ಲ ಮೋಟಿವೇಶ್ನಲ್ ಆಗುತ್ತೆ, ಮಾಡ್ರಿ ಅಂತ ಅಂದಿದ್ದಾರೆ. ನಾನು ಮಾಡ್ತಾ ಇದ್ದೀನಿ ಅಂತ ಅಂದರು. ಮಾಡ್ರಪ್ಪ, ನನ್ನ ವಿಷಯ ಏನು ಬೇಕೋ ಹೇಳ್ತೀನಿ ಅಂತ ಹೇಳಿದೆ ಸರ್. ಅದು ಕೇಳಿದ್ದು ನಿಜನೇ. ಭಾಳ ಜನ ಇನ್ನೊಬ್ಬರು ಇದ್ರು, KS ಕನ್ನಡ, ನಮ್ಮ ಶಿವರಾಮ್ ಅವರು, ಶಿವರಾಮ್ ಅವರು, IAS ಅವರು, IAS IAS.
ಅವರು ಸಿನಿಮಾ ನಂಟು ಇಟ್ಕೊಂಡವರು ಹೌದು ಹೌದು ಸರ್, ಹೌದು ಸರ್, ಹೌದು ಅಲ್ವಾ? ಹೌದು. ಬಟ್ ಹೆಚ್ಚು ಅದರ ಕಡೆ ವಾಲಿದ್ರು ಅವರು. ಹೌದು, ಅವರು ಸಿನಿಮಾ ನಂಟು ಇತ್ತು, ಸಿನಿಮಾಗಳು ಮಾಡಿದ್ರಲ್ಲ, ಅವರು ಸಿನಿಮಾಗಳು ಮಾಡಿದ್ರು, ನಾಗತಳ್ಳಿ ಸಿನಿಮಾ ಮಾಡಿದ್ರಲ್ಲ, ಹೌದಾ ಮಾಡಿ ಮಾಡಿದ್ರು. ಅವರು ಬಹಳ ಆಸಕ್ತಿ ಇದ್ದಂಥವ್ರೇ ಇದ್ರು, ಅವರು ಹೆಚ್ಚು ಒಲವಿದ್ದವ್ರು ಇದ್ದರು. ಬಟ್ ನನಗೆ ಅವರು ಅಧಿಕಾರಿಯಾಗಿನೂ ಒಳ್ಳೆ ಅಧಿಕಾರಿನೂ ಆಗಿದ್ದರು. ಬಟ್ ಅಂಥ ಒಳ್ಳೆ ನಟರೇನು ಆಗಿರಲಿಲ್ಲ ಅವರು. ನನಗೆ ನನ್ನ ಒಪಿನಿಯನ್, ನನ್ನ ಒಪಿನಿಯನ್ ಕೇಳಲ್ಲ. ನೀವು ನಿಮ್ಮ ಒಪಿನಿಯನ್ ಹೇಳಿ. ನಾನು ಕೆಲವರಿಗೆ ಗಾಯಕರು ಆಡ್ತಾ ಇದ್ದಾಗ ಇನ್ನಾದ್ರೂ ನಿಲ್ಲಿಸಿ, ಇಲ್ಲದಿದ್ರೆ ಒನ್ಸ್ ಮೋರ್ ಹೇಳ್ತೀನಿ ಡೈರೆಕ್ಟ್. ಅಪ್ಪಗರ ತಿಮ್ಮರಾಜಿಗೆ ಅವರು ಈಗಲೂ ಹೇಳ್ತಾರೆ, ಹಾಡ್ಬೇಡಿ ಅಂತ ಹೇಳಿ ಹೇಳಿದವರು ನೀವು ಅಂತೇಳಿ. ಬಟ್ ಇಲ್ಲಿವರೆಗೂ ಬಂದಿದ್ದಾರೆ ಅವರು. ಅಪ್ಪದೇನೆ ಇನ್ನು ಆಡ್ತಾರಲ್ಲ ಅವರು. ಮೊನ್ನೆ ಹಾಡೋದನ್ನು ಕೇಳಿ ಬಿಡ್ಲಿಲ್ಲ, ಬಿಟ್ಟಿಲ್ವಾ ನೀವು? ಅವ್ರು ತಮಾಷೆಗೆ ತಗೊಂಡ್ಬಿಟ್ಟಿರ, ನಾನು ಸೀರಿಯಸ್. ಹಿರಿಯರು ನಾನು ಏನು ಮಾತಾಡೋದಿಲ್ಲ ಮೋಸ್ಟ್ಲಿ ಶಿವರಾಮಗೆ ತುಂಬಾ ಹತ್ತದ. ಒಂದು ದಿವಸ ಕೇಳಿದ್ದೇ ತಪ್ಪಾಯ್ತು. ಓಕೆ, ನೀವು ಆಕ್ಟ್ ಮಾಡೋದನ್ನು ನಿಲ್ಲಿಸಲಿಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ಅಂತ. ಸಿನಿಮಾಕ್ಕಲ್ಲ. ಪಾಪ ಏನ್ ಹೇಳಿದ್ರು, ನನಗೂ ಬಹಳ ಆತ್ಮೀಯರಿದ್ರು ಅವ್ರು. ಇಲ್ಲ, ಆಮೇಲೆ ಮಾತಾಡೇ ಇಲ್ಲ. ಏನ್ ಮಾತಾಡ್ಬೇಕು ಅವರು? ಶತ್ರುವಾಗಿ ಫೋನ್ ಮಾಡಿದ್ರೆ ಇರ್ತಾ ಇರಲಿಲ್ಲ. ಹಿಂಗ್ ಕೇಳಿದ್ರೆ ಹೆಂಗೆ ಎತ್ತಬೇಕು ಅವರು? ಅದನ್ನ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ಯಾಕೆ ಅಂತ ಕೇಳ್ಬೋದಾ? ಅಟ್ಲೀಸ್ಟ್ ಹೌದೌದು, ಕೇಳ್ಬೋದು, ಕೇಳ್ಬೇಕಲ್ಲ. ಹೌದು, ಅದೆಲ್ಲ ಸ್ಪೋರ್ಟಿವ್ ಆಗಿ ತಗೋಬೇಕು ನಾವು. ಹೌದು. ಅಲ್ಲ, ನಾನು ಯಾಕೆ ಈ ಪ್ರೀತಿಯಿಂದ ಅವರು ಒಳ್ಳೆ ನಟರಲ್ಲ ಅಂತ ಹೇಳ್ತೀನಿ ಅಂದ್ರೆ, ಅವ್ರ ಪಾಪ ಸತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರಿದ್ದಾಗಲೂ ಅವ್ರು ನನ್ನ ಫ್ಯಾನ್. ಅವರು ನನ್ನನ್ನು ಬಹಳ ಪ್ರೀತಿಸ್ತಿದ್ರು. ನನ್ನ ಗೋವಿಂದ ಬಾ ಅಂತ ಕರಿತಿದ್ರು. ಇವಾಗ ಸೆಕ್ರೆಟರಿ ಇನ್ MS ಬಿಲ್ಡಿಂಗ್, ಯಾವುದೋ ಇಂಡಸ್ಟ್ರಿ ಇನ್ ಕಾಮರ್ಸ್. ಬಾರೋ ನನ್ನ ಜೊತೆನೆ ನೀನು ಕೆಲಸ ಮಾಡುವೆ ಅಂತೆಲ್ಲ ಅವ್ರು ಹೊಂದಿದ್ರು. ಪಾಪ ಅಲ್ಲಿ ಪೋಸ್ಟ್ ಇರಲಿಲ್ಲ, ಪಾಪ ಆಗ ಹಾಕೊಳ್ಳಿಲ್ಲ. ಬಟ್ ನನ್ನನ್ನು ಪ್ರೀತಿಸ್ತಿದ್ರು ಅವರು. ನಾನು ಅವ್ರಿಗೆ ರೇಗಿಸ್ತಿದ್ದೆ, ನಾನು ಹಂಗೆ ರೇಗಿಸ್ತಿದ್ದೆ ಅವರಿಗೆ. ಅದನ್ನು ಅವರು ನನಗೆ ಹಂಗೆ ಇದು ಮಾಡಿಲ್ಲ. ಮತ್ತು ಈ KS ಅಧಿಕಾರಿಗಳು, IAS ಅಧಿಕಾರಿಗಳು ನಟಿಸಬಾರದು ಅಂತ ಸರ್ಕಾರ ಸತ್ತುವಲ್ಲಿ ಹೊರಡಿಸಿದಾಗ ಕೋರ್ಟಿಗೆ ಫೈಟ್ ಮಾಡಿಸಿದವ್ರು ಅವರೇನೆ. ಓಹೋ, ಇಟ್ಟು ಅವರೇ ಬ್ಯಾಕ್ ಬೋನ್ ಅವರೇನೆ. ಬಟ್ ಅದು ಆಮೇಲೆ ಸರ್ಕ್ಯುಲರ್ ಎಲ್ಲ ಹೋಯ್ತು, ಅನುಕೂಲ ಆಯ್ತು, ಅದು ಬೇರೆ ವಿಷಯ. ಪಾಪ ಆ ಟೈಮ್ನಾಗ ಅವ್ರು ಇರಲಿಲ್ಲ. ಅವ್ರಿಗೆ ಅದು ಅದ್ರ ಫಲ ನನಗೆ ಸಿಕ್ತು, ಅವ್ರಿಗೆ ಸಿಕ್ಕಲಿಲ್ಲ. ಬಟ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಇದ್ರು. ನೀವು ಹೇಳ್ದಂಗೆ ಪ್ರಯತ್ನಗಳು ಮಾಡಿದ್ರು. ಈ ಬಸಂತ್ ಕುಮಾರ್ ಪಾಟೀಲ್ ಅಂತ ಒಬ್ರು ಹಿರಿಯರಿದ್ದಾರೆ, ನನಗೆ ತುಂಬಾ ಆತ್ಮೀಯರು. ತುಂಬಾ ಅಂದ್ರೆ ತುಂಬಾ ಅವ್ರು ಭೇಟಿ ಆಗ್ಬೇಕು ಅಂತ ಒಂದು ಆಸೆ ಇದ್ದೇನೆ. ಅಂತ ವ್ಯಕ್ತಿಯನ್ನು ನೀವು ಭೇಟಿ ಮಾಡಿ ಇಲ್ಲಿ ಬಂದಿದ್ದೀರಿ. ಹೌದು, ಅದು ನಿಜ. ಹೇಗಾಯ್ತು ಅದು? ನೋಡಿ, ಅಚಾನಕ್ ನೋಡ್ರಿ, ಅವ್ರು ಆ ಥರ ಎಲ್ಲ ಇಷ್ಟಪಡೋರೇ ಅಲ್ಲ, ಪಡೋರೇ ಅಲ್ಲ. ನನಗೆ ನೋಡಿ, ನನಗೇನು ಅಂದ್ರೆ ಬಸಂತ್ ಕುಮಾರ್ ಪಾಟೀಲ್ ಅನ್ನೋರು ಹೆಸರು ಕೇಳಿದ್ದೆ. ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ರು, ನಿರ್ಮಾಪಕರ ಸಂಘದ ಅಧ್ಯಕ್ಷರಿದ್ರು. ಗುಡ್, ದೊಡ್ಡ ಪರ್ಸನಾಲಿಟಿ. ಆಮೇಲೆ 10 ಚಿತ್ರಗಳು ಮಾಡಿದ್ದಾರೆ ಅವರು. ಕಾಸರವಳ್ಳಿ ಅವ್ರ ಜೋಡಿ ಒಂದು 5 ಸಿನಿಮಾ ಮಾಡಿದ್ದಾರೆ. ಶೇಷಾದ್ರಿ ಅವ್ರ ಜೋಡಿ ಒಂದು 5 ಸಿನಿಮಾ ಮಾಡಿದ್ದಾರೆ. ನಾಯ್ಡು ಅವ್ರ ಜೊತೆ ಒಂದು 3 ಸಿನಿಮಾ ಮಾಡಿದ್ದಾರೆ. ನಮ್ಮ ಪಂಚಾಕ್ಷರಿ ಜೊತೆ ಒಂದು, ಇನ್ನೊಬ್ರು ಯಾರೋ ಶಾಸ್ತ್ರಿ ಅಂತ ಅವ್ರ ಜೋಡಿ ಮಾಡಿದ್ದಾರೆ. ಒಟ್ಟು ಅವರು 13-14 ಸಿನಿಮಾ ಮಾಡಿದ್ದಾರೆ. ಎಲ್ಲ ಚಿತ್ರಗಳಿಗೂ ಅವಾರ್ಡ್ ಬಂದಿದೆ. 3-4 ನ್ಯಾಷನಲ್ ಅವಾರ್ಡ್ ಬಂದಿದೆ. ರಾಜ್ಯ ಪ್ರಶಸ್ತಿಗಳು 10-12 ಬಂದಿದೆ. ಹಿಂಗೆ ಸಾಕಷ್ಟೆಲ್ಲ ತಗೊಂಡಿದ್ದಾರೆ ಅವರು. ನನಗೆ ಅವರು ಯಾಕೆ ನನಗೆ ಅವ್ರ ಬಗ್ಗೆ ಆಸಕ್ತಿ ಅಂದರೆ, ಅವರು ನಮ್ಮ ಜಿಲ್ಲೆಯವರು, ಬಿಜಾಪುರ ಜಿಲ್ಲೆಯವರು. ನಾನು ಹೋದ ವರ್ಷ ನಮ್ಮ ಬಿಜಾಪುರಕ್ಕೆ ಹೋದಾಗ ಅವರು ಒಂದು ಶಿವನ ಟೆಂಪಲ್ ಕಟ್ಟಿದ್ದಾರೆ. ಕುಟುಂಬ ಸಮೇತ ನಾವು ವಿಸಿಟ್ ಮಾಡಿದ್ದೀವಿ. ಆ ಟೆಂಪಲ್ ಮಧ್ಯೆ ಅವ್ರ ತಾಯಿದೊಂದು ಇದು ಹಾಕಿದ್ದಾರೆ. ಅವ್ರಿಗೆ ಭಾರಿ ಪ್ರೀತಿ, ತಾಯಿ ಬಗ್ಗೆ ಬಹಳ ಒಲವು. ನಮ್ಗೆ ಅಲ್ಲೇ ಗೊತ್ತಾಯ್ತು ತಾಯಿಯನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ಅದನ್ನು ನೋಡಿ ಬಂದಿದ್ದೆ. ನನಗೆ ಅವರು ನೇರ ಪರಿಚಯ ಇರಲಿಲ್ಲ. ಮೊನ್ನೆ ಕಲಾವಿದರ ಸಂಘದ ಮೀಟಿಂಗ್ ಹೋಗಿದ್ವಿ. ಒಂದು ಮೀಟಿಂಗ್ ಕರೆದಿದ್ರು ಕಲಾವಿದರ ಸಂಘದ್ದು, ಏನೋ ಡಿಸ್ಕಸ್ ಮಾಡೋದಕ್ಕೆ. ಅಲ್ಲಿ ಹೋದಾಗ ಇವರಿದ್ದರು. ನಾನು ಅಲ್ಲೇ ಕೂತಿದ್ದಾರಲ್ಲ ಹಿರಿಯರು ಅಂತೇಳಿ ನಾನೇ ಹೋಗಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು, ನಮಸ್ಕಾರ ಸರ್, ನಾನು ಹಿಂಗೆ ಇದ್ದೀನಿ ಅಂತ ಹೇಳಿದೆ. ಬನ್ರಿ ಕೂತ್ಕೊಳ್ಳಿ ಅಂತ ಅಂದ್ರೆ ಅವರು. ಕೂತ್ಕೊಂಡು ಮಾತಾಡಿದೀವಿ, ಮೀಟಿಂಗ್ ಆಯ್ತು, ಎಲ್ಲ ಆಯ್ತು. ಹೋಗಿ ಆದಮೇಲೆ ಅವರು ಮೊಬೈಲ್ ನಂಬರ್ ನಾನು ತೊಗೊಂಡಿಲ್ಲ, ಅವರು ನಂದೇನು ತೊಗೊಂಡಿರಲಿಲ್ಲ. ಸೊ ಇದಕ್ಕಿದ್ದಂಗೆ ನನಗೆ ಒಂದು ಅನ್ನೋನ್ ಕಾಲ್ ಬಂತು. ನಾನು ಮಿಸ್ ಕಾಲ್ ಆಗಿತ್ತು, ನಾನು ಏನದು ಗಮನಿಸಿರಲಿಲ್ಲ. ಸುಮಾರು ಕಾಲ್ ಬರ್ತದೆ ಅಂತ. ಹೊಳ್ಳಿ ನನ್ನ ಸ್ವಭಾವ ಏನಂದರೆ, ಯಾವುದೇ ಕಾಲ್ ಬಂದರೆ ಅವ್ರಿಗೆ ವಾಪಸ್ ಕೇಳ್ತೀನಿ, ಯಾರು ನೀವು, ಯಾಕೆ ಮಾಡಿದ್ರು, ಏನು ವಿಷಯ ಅನ್ನೋದು ನನ್ನ ಪದ್ಧತಿ. ಒಮ್ಮೆ ನಾನು ಟೈಮ್ ಮಾಡ್ಕೊಂಡು ಮಾಡಿದ್ರೆ, ಇಲ್ಲ ಅದು ಮಿಸ್ ಕಾಲು ಯಾವುದು ಗೊತ್ತಿಲ್ಲಲ್ಲ ಸರ್ ಅಂತ ಇಟ್ಟರು. ಹೊಳ್ಳಿ ಫೋನ್ ಮಾಡಿದ್ರು ಅವರು, ಸರ್ ನೀವು ಸಂಗಮೇಶ್ ಉಪಾಸಿ ಅವರಲ್ಲ? ಹ್ಞೂ ಸರ್, ನಾನು ಸಂಗಮೇಶ್ ಉಪಾಸಿ. ನಾನು ಬಸಂತ್ ಕುಮಾರ್ ಪಾಟೀಲ್ ಅಂತ ಮಾತಾಡ್ತಿದ್ದೀನಿ ಸರ್ ಅಂದರು.
ಸರ್ ನಮಸ್ಕಾರ, ಹೇಳಿ ಸರ್, ಏನಾಗಬೇಕಾಗಿತ್ತು ಹೇಳಿ ಸರ್ ಅಂದೆ. ಇಲ್ಲ, ನಾವು ಒಮ್ಮೆ ಭೇಟಿ ಮಾಡೋಣ, ಮಾತಾಡೋಣ ಅಂತಂದರು. ಖಂಡಿತ ಸರ್, ಬರ್ತೀನಿ, ಏನು ತೊಂದರೆ ಇಲ್ಲ, ನಾನು ಟೈಮ್ ಮಾಡ್ಕೊಂಡು ಬರ್ತೀನಿ ಸರ್ ಅಂತಂದೆ. ಆಯಿತು ಅಂತ ಆಯಿತು, ನಾನು ಇಟ್ಕೊಂಡೆ. ಮತ್ತೆ ಅವರು ನನಗೆ ನಿನ್ನೆ ಫೋನ್ ಮಾಡಿದ್ದರು. ಸರ್, ನಾನು ನಿನ್ನೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂಗೆ ನಂದೊಂದು MRI ಮಾಡ್ಕೊಳ್ಳೋದಿತ್ತು, ನಾನು ಅಲ್ಲಿ ಹೋಗಿದ್ದೆ. ಸರ್, ಇವತ್ತು ಆಗೋದಿಲ್ಲ, ನಾನು ಆಫೀಸ್ಗೆ ಹೋಗ್ಬೇಕು, ಇದು ಮುಗಿಸ್ಕೊಂಡು ನಾನು ಇನ್ನೊಂದು ದಿನ ಸಿಗ್ತೀನಿ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಊಟ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದೆ ನಾನು. ಅವರಲ್ಲಿ ರೊಟ್ಟಿ ಫೇಮಸ್ ಅಲ್ಲ, ಗಾಂಧಿನಗರದಲ್ಲಿ ಅವ್ರದ್ದು ಬಸಂತ್ ರೆಸಿಡೆನ್ಸಿ ಅಂತ ಹೋಟೆಲ್ ಇದೆ, ಹೋಟೆಲ್ಲು ಇದೆ ಮತ್ತು ವಸತಿನೂ ಇದೆ. ಸೊ ಇಲ್ಲೇ ಊಟಕ್ಕೆ ಬನ್ನಿ ಅಂತ ನನಗೆ ರೊಟ್ಟಿ ಉಣ್ಬೇಕು ಅಂತ ಆಸೆ ಇತ್ತಲ್ಲ, ನನ್ನ ಯೋಚನೆನೇ ಅದೇ ಆಗಿತ್ತು. ಆಯಿತು ಸರ್ ಅಂತೇಳಿ ಇವತ್ತು ಹೋಗಿ ಮಧ್ಯಾಹ್ನ ಊಟ ಅವರಲ್ಲೇ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಸಾಕಷ್ಟು ವಿಷಯ ಚರ್ಚೆ ಮಾಡಿದ್ವಿ. ನನಗೆ ನೋಡಿ, ನನಗೆ ವಂಡರ್ಫುಲ್ ಅನ್ನಿಸ್ತು. ವಾಟ್ ಟೈಪ್ ಆಫ್ ಪರ್ಸನ್ ಅಂತ ಅನ್ನಿಸ್ತು. ಅವರು ಹೋಟೆಲ್ ಉದ್ಯಮದಲ್ಲಿದ್ದಾರೆ, ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ನೀವು ನನ್ನನ್ನು 97ರಿಂದ ನೋಡಿದ್ದೀರಿ. ನಿಮ್ಮದು ಇದು ಹೈ ಬೆಂಗಳೂರಲ್ಲಿ ನನ್ನ ಬಗ್ಗೆ ಬರೆದಿದ್ದೀರಲ್ಲ, ಆಧುನಿಕ ಮೇಯರ್ ಮುತ್ತಣ್ಣ, ಅದು ಇವತ್ತಿಗೂ ಭಾಳ ಪಾಪ್ಯುಲರ್ ಆರ್ಟಿಕಲ್ ಅದು ನೋಡಿ. ಅದಾದ್ಮೇಲೆ ನಮ್ಮ ನಂಜುಂಡಸ್ವಾಮಿ ಅಂತ ಮೊನ್ನೆ ಇವತ್ತು ಬರ್ದಾರ ನೋಡಿ, ಇವತ್ತು ಒಂದು ಬರೆದಿದ್ದಾರೆ, ಸ್ಫೂರ್ತಿಯ ಶೆಲೆಯಾದ ಸಂಗಮೇಶ್ ಅಂತ ಹೈ ಬೆಂಗಳೂರಲ್ಲಿ ಬರೆದಿದ್ದಾರೆ, ಮುಖಪುಟಕ್ಕೆ ಹಾಕಿದ್ದಾರೆ, ಉಪಾಸಿ ಸಾಹಸ ಅಂತ. ನೋಡಿ ಅಲ್ಲ ನೋಡಿ, ಅಂದ್ರೆ ನೀವು ನನ್ನನ್ನು ಬೆಂಗಳೂರಿಗೆ ಬಂದಾಗಿನಿಂದ ನೋಡಿದವರು, ನನ್ನ ಬಗ್ಗೆ ಬರೆದಂಥವ್ರು, ನನ್ನ ಬಗ್ಗೆ ನಿಮಗೆಲ್ಲನೂ ಗೊತ್ತಿದ್ದೀರೋ ಅಂಥದ್ದು ಯಾವುದು. ಆಮೇಲೆ ನನ್ನದು ಯಾವುದು ಮುಚ್ಚು ಮರೆ ಅನ್ನೋದು ಏನಿಲ್ಲ. ಐ ಆಮ್ ವೆರಿ ಟ್ರಾನ್ಸ್ಪರೆಂಟು. ಜೀವನ ಪಾರದರ್ಶಕವಾಗಿದೆ. ಮಾಡೋದು ಮಾಡಿದ್ದೀನಿ ಅಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ, ಆ ಥರದ್ದೇ ಇದೆ. ಅದೇ ನನ್ನ ನಡೆ ನುಡಿ ಗುಣ ಸ್ವಭಾವ ಆಗಿರೋದ್ರಿಂದ ಅದೇ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದೆ. ಮುಂದಿನೂ ಎಲ್ಲಿ ಹೋಗುತ್ತೋ ಹೋಗಲಿ ಅಂತ ಬಿಟ್ಬಿಟ್ಟಿದ್ದೀನಿ.